ಇದು ನಮ್ಮ ಟೋಲು ಪರಿಸ್ಥಿತಿ. ಶೌಚಾಲಯ ಇಲ್ಲ ರೀ. ನೋಡಿದ್ರೆ ದುಡ್ಡೆಲ್ಲ ವಸೂಲಿ ಮಾಡ್ತಾರೆ. ರಾಜಗುಂಟೆ ಮುಂದೆ ಕಡ್ತನ ಮಲೆ ಟೋಲು. ಏನು ರೀ, ದುಡ್ಡೆಲ್ಲ ವಸೂಲಿ ಮಾಡ್ತಾರೆ. ಏನೋ ಮಾಡಲಿ, ಸಾರ್ವಜನಿಕರನ್ನು ಚೆನ್ನಾಗಿ ಇಟ್ಕೊಬೇಕು. ಅವರು ದುಡ್ಡು ಕಟ್ಟಲ್ಲೇನು ರೀ. ಶೌಚಾಲಯ ಇಲ್ಲ ರೀ. ಲೇಡೀಸ್ ಎಲ್ಲೋತಾರೆ, ಮತ್ತು ಇನ್ನೊಬ್ಬರು ಮತ್ತೊಬ್ಬರು. ಇಲ್ಲಿ ನೋಡ್ರಿ, ಕಸ ಎಷ್ಟು ಬಿದ್ದಿದೆ. ಇದೆಲ್ಲ ಯಾರು ರೀ ಮೇಂಟೈನ್ ಮಾಡೋದು? ಇವೆಲ್ಲ ಯಾರು ರೀ ಮೇಂಟೈನ್ ಮಾಡೋದು? ಕಡ್ತನಲ್ಲೇ ಟೋಲು ಇದು. ನಾವು ಹೇಳ್ತಾಯಿದ್ದೀರಿ ಅಂದರೆ ಹೇಳಿದ್ರೂ ಅವರು ಮುಂಚೆನೇ ಕಂಪ್ಲೇಂಟ್ ಮಾಡಿದ್ದೀರಿ, ಆದ್ರೂ ಅವ್ರು ಮಾಹಿತಿ ಇಲ್ಲ. ಇಲ್ಲಿ ನೋಡ್ರಿ, ಮಹಾಲಕ್ಷ್ಮಿ ಪೆಟ್ರೋಲ್ ಬಂಕ್ ಅದು ಹೊಸದಾಗಿ ಓಪನ್ ಆಗಿದೆ. ನೀಟ್ನೆಸ್ ಇಲ್ಲ ಅಂದರೆ ಇವ್ರಿಗೆ ಇನ್ನೇನು ಮಾಡಬೇಕು ನಾವು? ನಮಗೇನು ಹಂಗಾರೆ ಸಾರ್ವಜನಿಕರಿಗೆ ಇವರು ಏನು ಇದೇ ಥರನೇ ಇದು ಮಾಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಓದ್ತಾ ಇರೋದಾ? ಶೌಚಾಲಯನೇ ಬೀಗ ಇಲ್ಲ. ಎಲ್ಲರೂ ಹೋಗಿ ನೋಡು, ಯಾರ್ಯಾರೋ ಈಚೆ ಹೋಗಿ ಹತ್ತು ಕಡೆ ಅಲ್ಲಿ ನೋಡು, ಅವನು ಅಂತಾನೆ ಅಲ್ಲಿ ಈಚೆ ಹೋಯ್ತಾನೆ ನೋಡು. ಅವ್ನು ನೋಡು, ಅದಕ್ಕೆ ಒಂದು ಬೆಲೆ ಇಲ್ಲ. ನೋಡಿ ಹೆಂಗೆ ಹೋಯ್ತಾವ. ಎಲ್ಲ ಯಾವುದ್ರಿ ನಮ್ಮ ಸರ್ಕಾರ ಏನಾಗೈತೆ? ಟ್ಯಾಕ್ಸ್ ಕಟ್ತಾಯಿಲ್ಲ, ಎಲ್ಲ ದುಡ್ಡು ರೊಟೇಟ್ ಮಾಡ್ತಾಯಿಲ್ಲ ದುಡ್ಡು ಎಲ್ಲ ರೊಟೇಡು. ಶೌಚಾಲಯ ಯಾಕೆ ಇಕ್ಕೊಂಡಿಲ್ಲ? ಶೌಚಾಲಯನ ಮೇಂಟೈನ್ ಮಾಡಬೇಕಲ್ಲ ಇವರು. ಇನ್ನೇನು ಮೇಂಟೈನ್ ಮಾಡ್ತಾರೆ? ಇದಕ್ಕಿಂತ ಮುಂಚೆ 3 ವರ್ಷದ ಮುಂಚೆನೇ ಕಂಪ್ಲೇಂಟ್ ಮಾಡಿದ್ರಿ ನಾವು, ಅವ್ರ ಗಮನಕ್ಕೆ ತಗೊಂಡಿಲ್ಲ. ಅವ್ರು ನಿತಿನ್ ಅನ್ನೋರು, ರಮೇಶ್ ಅನ್ನೋರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದಿರಿ. ಏನು ರೀ ಇದು? ನಮ್ಮ ಸಾರ್ವಜನಿಕದು ನಮ್ಮ ದುಡ್ಡನ್ನೇ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ನೋಡ್ರಿ, ಕಸಗಳು ಹೆಂಗೆ ಬಿದ್ದೈತೆ, ಬೇಲಿ ಹೆಂಗೆ ಬೆಳ್ಕೊಂಡೈತೆ ನೋಡ್ರಿ. ಇವ್ರಿಗೇನು ಟ್ಯಾಕ್ಸ್ ಕಟ್ಬೇಕು? ಮತ್ತೆ ಇದು ಯಾವ ಥರ ಮೇಂಟೈನ್ ಮಾಡಬೇಕು ಹೇಳ್ರಿ? ನೋಡ್ರಿ, ಕಸ ಗಿಡ, ಇನ್ನೊಂದು ಮತ್ತೊಂದು. ಮಹಿಳೆಯರ ಶೌಚಾಲಯ, ಪುರುಷರ ಶೌಚಾಲಯ. ಅಲ್ಲಿ ನೋಡ್ರಿ, ಇದು ಮಹಿಳೆಯರ ಶೌಚಾಲಯ, ಲೇಡೀಸ್ ಟಾಯ್ಲೆಟ್. ಅದು ಜೆಂಟ್ಸ್ ಟಾಯ್ಲೆಟ್. ಪುರುಷರ ಅನ್ನೋದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬೀಗ ನೋಡ್ರಿ, ಬೀಗ ಹಾಕಿದೆ. ಅಲ್ಲಿ ನೋಡ್ರಿ, ಬೀಗ ಹಾಕಿದೆ. ಪುರುಷರ ಶೌಚಾಲಯನೂ ಬೀಗ ಹಾಕಿದೆ, ಮಹಿಳೆಯರ ಶೌಚಾಲಯನೂ ಬೀಗ ಹಾಕಿದೆ. ನೋಡ್ರಿ, ಏನು ರೀ? ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವಕ್ಕೆಲ್ಲ ಅಷ್ಟು ಯೋಚನೆ ಮಾಡ್ಬೇಕು. ಟೋಲಲ್ಲಿ ಸರ್ಕಾರಕ್ಕೆ ನಿಮ್ಗೆ ಇನ್ಕಮ್ ಇರ್ಬೋದು, ಟ್ಯಾಕ್ಸ್ ಬರ್ಬೋದು, ಆದರೆ ನೀವು ಮಾಹಿತಿ ತಿಳ್ಕೊಂಡು ಈ ಥರವೆಲ್ಲ ಕರೆಕ್ಟಾಗಿ ಇದು ಮಾಡಬೇಕು. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳೋದು ಅಷ್ಟೇ. ಏನು ಅಂದರೆ ಈ ಥರ ಎಲ್ಲ ಮಾಡೋದು, ಅದನ್ನು ಕಡಿವಾಣ ಹಾಕಿದ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಸರ್ಕಾರಕ್ಕೂ ಒಳ್ಳೆಯದೇ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ನೋಡಿ ಪಬ್ಲಿಕ್ ಹೆಂಗಿದೆ. ಲೇಡೀಸ್ ಬರ್ತಾರೆ, ಲೇಡೀಸು ಇಲ್ಲಿ ಬಂದು ಇದು ಮಾಡಬೇಕಾದ್ರೆ, ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ, ಮತ್ತು ಇನ್ನೊಂದು ರಿಸರ್ಚ್ ಮಾಡ್ಬೇಕಂದ್ರೆ ಅವ್ರು ಹೋಗ್ತಾರೆ ರೀ? ವಾಶ್ರೂಮ್ ಬೇಕಲ್ಲ, ಅದು ಶೌಚಾಲಯನೇ ಕರೆಕ್ಟಾಗಿಲ್ಲ ಅಂದರೆ ಇನ್ನೆಲ್ಲಿ ಹೋಗ್ತಾರೆ ರೀ? CM ಸಾಹೇಬ್ರೆ, ನೀವು ಅಷ್ಟು ಗಮನಕ್ಕೆ ತಗೊಬೇಕು, ಇವೆಲ್ಲ ಮೇಂಟೈನ್ ಮಾಡಬೇಕು ದಯವಿಟ್ಟು. ಇದು ರಾಜನಗುಂಟೆ ನಿಯರು ಕಡ್ತನ ಮಲೆ ಟೋಲು. ಅದನ್ನು ಅಷ್ಟು ಯೋಚನೆ ಮಾಡಿ ನೀವು ಅಷ್ಟು ಬಗೆಹರಿಸ್ಕೊಬೇಕು. ನಾವು ಫೇಸ್ಬುಕ್ಕಲ್ಲಿ ಹಾಕ್ತಾಯಿದ್ದೀರಿ, ದಯವಿಟ್ಟು ಇದೊಂದು ಇದು ಮಾಡಿಕೊಡಿ ದಯವಿಟ್ಟು. ಅದೊಂದು ಬಿಟ್ರೆ ನಾವು ಇನ್ನೇನು ಕೇಳ್ಕೊಳಲ್ಲ. ನಿಮ್ಮ ಸರ್ಕಾರ ಚೆನ್ನಾಗಿದೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ. ಆದರೆ ನಾವು ಕೇಳ್ತಾ ಇರೋದು, ನೀವೆಲ್ಲ ಈ ಥರ ಹಿಂಗೆಲ್ಲ ಮಾಡೋದು ಬೇಕಾದರೆ ನಾವು ಗೌರವಾನ್ವಿತವಾಗಿ ಕೇಳ್ತಾ ಇರೋದು ಅಷ್ಟೇ. ದಯವಿಟ್ಟು ಇದೊಂದು CM ಸಾಹೇಬರನ್ನು ಕೇಳ್ತಾ ಇರೋದು ಅಷ್ಟೇ. ಈ ಟೈಮು ಎಷ್ಟೊತ್ತಾಗಿದೆ ಗೊತ್ತಾ? ಇಲ್ಲಿ ಯಾರೇ ಆಗಲಿ
ಯಾರೂ ಕೇರ್ ಮಾಡಲ್ಲ ಇಲ್ಲಿ. 3 ವರ್ಷದ ಮುಂಚೆನೇ ಕಂಪ್ಲೇಂಟ್ ಮಾಡಿದ್ದೀರಿ ನಾವು. ದಯವಿಟ್ಟು ಬರ್ತಾರೆ ಹೋಗ್ತಾರೆ ಇನ್ನೊಂದು ಅವ್ರದ್ದೇನು ಅಂದರೆ ಅವರು ರಮೇಶ್ ಬಾಬು ಅನ್ನೋರು ಒಬ್ಬರು, ಮತ್ತು ಅದಕ್ಕಿಂತ ಹಿಂದೆ ನಿತಿನ್ ಅನ್ನೋರು, ಇವರೆಲ್ಲ ಟ್ರೋಲ್ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಏನೋ ಒಂದು ಮಾಡ್ಕೊಂಡು ಹೋದರು. ಅದು ಗೌರವಾನ್ವಿತವಾಗಿ ಅದನ್ನು ಸಾರ್ವಜನಿಕರಿಗೆ ಅನುಕೂಲವಾಗಿ ಮಾಡಿಕೊಟ್ರೆ ಅದೊಂದು ಒಪಿನಿಯನ್. ಇದಕ್ಕೆ ಮುಂಚೆನೂ ಕಂಪ್ಲೇಂಟ್ ಮಾಡಿದ್ರು ಅದು ತಗೊಂಡಿಲ್ಲ. ದಯವಿಟ್ಟು ಇವರಷ್ಟು ಯೋಚನೆ ಮಾಡಿ. ಕಡ್ತನ ಟೋಲು ದಯವಿಟ್ಟು ನೀವು ಅಷ್ಟು ಅದರ ಬಗ್ಗೆ ಕೇರ್ ತಗೊಳ್ಳಿ ಅಷ್ಟೇ ನಾನು ಕೇಳ್ಕೊತಾ ಇರೋದು. ಫೇಸ್ಬುಕ್ಕಲ್ಲಿ ಹಾಕ್ತಾಯಿದ್ದೀನಿ ದಯವಿಟ್ಟು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ದಯವಿಟ್ಟು. ನಾವು ನಮ್ಮ ಕಡೆಯಿಂದ ಕೇಳ್ಕೊತಾ ಇರೋದು ಇಷ್ಟೇ. ಮಹಿಳೆಯರಿಗೆ ಅನುಕೂಲ ಇಲ್ಲ ಇಲ್ಲಿ, ಆ ಒಂದು ಉದ್ದೇಶ ಅಷ್ಟೇ. ಮತ್ತು ಜೆಂಟ್ಸ್ ಬಂದ್ರೂ ಜೆಂಟ್ಸು ಯಾವ ಥರ ಯಾವಾಗೇ ತೋರಿಸ್ನಲ್ಲ ಅದೇ ಥರ ಯಾರ್ಯಾರೋ ಯೂರಿನ್ ಪಾಸ್ ಮಾಡ್ತಾರೆ. ಆದರೆ ಜೆಂಟ್ಸಿಗೆ ಎಲ್ಲ ಒಂದು ಕಡೆ ಇರುತ್ತೆ, ಮಹಿಳೆಯರಿಗೆ ಆ ಥರ ಮಾಡೋಕ್ಕಾಗಲ್ಲ. ಅವರು ಎಲ್ಲೆಲ್ಲೋ ಹೋಗಿರ್ತಾರೆ, ಎಲ್ಲೆಲ್ಲೋ ಬರ್ತಾರೆ, ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ. ಅಷ್ಟು ಯೋಚನೆ ಮಾಡಿ, ಇದನ್ನೆಲ್ಲ ಟೋಲ್ ಬಗ್ಗೆ ಅಷ್ಟು ಯೋಚನೆ ಮಾಡಿ ಸ್ವಾಮಿ. ಅದನ್ನೇ ನಾವು ಕೇಳ್ಕೊತಾ ಇರೋದು ಅಷ್ಟೇ.